ನಾನು ಬೆಳಗ್ಗೆ ಒಂದು ಸೆಷನ್ ಹಾಫ್ ಅನ್ ಅವರ್ ಮಿಸ್ ಮಾಡಿದ್ದೀನಿ. ಆಮೇಲೆ ಬಂದೆ. ಅವಾಗ ನಾನು ಅಫರ್ಮೇಷನ್ಸ್ ಮತ್ತೆ ವಿಜುವಲೈಸೇಷನ್ ಅದು ಅಟೆಂಡ್ ಮಾಡಿದ್ದೆ. ನನ್ಗೆ ಗೊತ್ತಿದ್ದಿಲ್ಲ, ಇದನ್ನು ಮೊದಲು ನಾನು ಯಾವಾಗ ಮಾಡಿದ್ದಿಲ್ಲ. ಇವತ್ತು ಮಾಡಿದ್ದೆ, ನನ್ನ ಎಕ್ಸ್ಪೀರಿಯನ್ಸ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ವಿಜುವಲೈಸೇಷನ್ ಯಾಕಂದ್ರೆ ನಾವು ಮುಂದೆ ಏನ್ ಆಗೋದಿದೆ ಅದು ನಾವು ಇವಾಗ್ಲೇ ಥಿಂಕ್ ಮಾಡಿದ್ರೆ, ಇಮ್ಯಾಜಿನ್ ಮಾಡಿದ್ರೆ ನಮ್ಗೆ ಏನೋ ಪ್ರೋತ್ಸಾಹನ ಸಿಗುತ್ತೆ. ಅಂದ್ರೆ ಆ ದಿವಸ ನಾವು ಹೆಂಗ್ ಕಾಣಿಸ್ಬೇಕು, ಹೆಂಗ್ ಆಗ್ಬೇಕು, ಹೆಂಗ್ ಆಗ್ತೀವಿ ನಾವು, ಅದು ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅದು ಎಲ್ಲ ಇವಾಗಲೇ ಇಮ್ಯಾಜಿನ್ ಮಾಡಿದ್ಮೇಲೆ ಒಂದು ಎನರ್ಜಿ ಬರುತ್ತೆ, ಮತ್ತೆ ಎಂಥೂಸಿಯಾಸಮ್ ಇರುತ್ತೆ. ಅಫರ್ಮೇಷನ್ಸ್ ಅದು ಸೈಂಟಿಫಿಕ್ಲಿ ಪ್ರೂವನ್ ಇದೆ. ಅಫರ್ಮೇಷನ್ಸ್ ಮಾಡಿದ್ಮೇಲೆ रिझल्ट सिगेल अदे इवत ಅವ್ರು ತೋರಿಸಿದ್ದಾರೆ ನಮಗೆ. तर मला ह्याचे मेकअप्स वगैरे आवडले फार, म्हणजे कंपॅरिंग तर दुसऱ्यांचे. मग मी इथे ऍडमिशन वगैरे घेतल्यानंतर म्हणजे भरपूर म्हणजे कसं शिकवतील, काय शिकवतील, जसं दाखवतात की नाही तसं घेतील, असे भरपूर प्रश्न होते माझ्या मनात. पण नंतर हेअरस्टाईलला जे मॅडम वगैरे आल्या फर्स्ट, त्यांनी पण म्हणजे खूप छान प्रकारे सांगितलं आम्हाला की कसं टेक्निक्स वगैरे असतात, कसं करायचं वगैरे, आणि भरपूर सपोर्ट पण केला त्यांनी शिकायला. जर आले नाही तर प्रॅक्टिस पण घेत होते सतत. म्हणजे असं रोज जात होतो नाही की करू काय माहिती नाही, पण आता आज जे घेतलं तुम्ही घेतला त्यावेळेस म्हणजे असं वाटलं की नाही ठीक आहे, आम्ही इन फ्युचर पण जरी घरी जाऊन शिकून घरी बसणार नाही, आम्हाला काहीतरी करायचंय पुढे.